ಕೈವಾರದಲ್ಲಿ ಜಮೀನು ವಿವಾದ ಸರ್ವೆ ಮಾಡಿದ ಅಧಿಕಾರಿಗಳು. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಕೈವಾರ ಗ್ರಾಮದ ಸರ್ವೆ ನಂಬರ್ 86ರಲ್ಲಿರುವ ಜಮೀನಿನ ಹಕ್ಕು ಹಾಗೂ ಉಳುಮೆಗೆ ಸಂಬಂಧಿಸಿದಂತೆ ತೀವ್ರ ವಿವಾದವೊಂದು ಮುನ್ನೆಲೆಗೆ ಬಂದಿದ್ದು, ಈ ಕುರಿತು ಸರ್ವೆ ನಡೆಸಿ ಸ್ಪಷ್ಟ ವರದಿ ನೀಡುವಂತೆ ತಾಲೂಕು ತಹಶೀಲ್ದಾರ್ ಅವರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ದಾರೆ. ಅದರಂತೆ ಇಂದು ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಭೂಮಾಪನ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯ ನಡೆಸಿದ್ದಾರೆ. ಲೀಲಾ ಲಕ್ಷ್ಮೀನಾರಾಯಣ ಟಿವಿ ಲಕ್ಷ್ಮೀನಾರಾಯಣ ಅವರ ಕೈವಾರ ಗ್ರಾಮದ ಸರ್ವೆ ನಂಬರ್ 86ರಲ್ಲಿನ 1 ಎಕರೆ 18 ಗುಂಟೆ ಜಮೀನು ಕಳೆದ 40 ವರ್ಷಗಳಿಂದ ಅವರ ಸ್ವಾಧೀನದಲ್ಲಿದೆ. ಅದರಲ್ಲಿ ಅವರು ಮಳೆ ಆಶ್ರಿತ ಬೆಳೆಗಳು ಹಾಗೂ ಗಿಡಮರಗಳನ್ನು ಬೆಳೆಸುತ್ತಾ ಬಂದಿದ್ದಾರೆ. ಇದರಲ್ಲಿ 30 ಗುಂಟೆ ಜಮೀನನ್ನು 16/7/2017ರಂದು ಅಕ್ರಮ ಸಕ್ರಮ ಸಮಿತಿಯ ಸಭೆಯಲ್ಲಿ ಅವರ ಹೆಸರಿಗೆ ಅಧಿಕೃತವಾಗಿ ಮಂಜೂರು ಮಾಡಲಾಗಿದ್ದು, ಅವರು ಕಂದಾಯವನ್ನು ಪಾವತಿಸುತ್ತಿದ್ದಾರೆ. ಆದರೆ ಈ ಜಮೀನಿನ ಪಕ್ಕದಲ್ಲಿರುವ ಕೀರ್ತನಾ ಶಾಲೆಯ ವ್ಯವಸ್ಥಾಪಕರಾದ ಬೆಂಗಳೂರು ಮೂಲದವರು ಎಂಬುವವರು ತಮ್ಮ ಜಮೀನಿನೊಳಗೆ ಅಕ್ರಮವಾಗಿ ಪ್ರವೇಶಿಸಿ ದೌರ್ಜನ್ಯ ಎಸಗಿದ್ದಾರೆ ಎಂದು ಲೀಲಾ ಲಕ್ಷ್ಮೀನಾರಾಯಣ ಅವರು ದೂರಿದ್ದಾರೆ. 40 ವರ್ಷಗಳಿಂದಲೂ ತಾವು ಪೋಷಿಸುತ್ತಿದ್ದ ಮರಗಳನ್ನು ಕತ್ತರಿಸಿ ಅಲ್ಲಿ ಸಿಟ್ಟಿಂಗ್ ಕುರ್ಚಿ ಹಾಗೂ ಹೆಂಚುಗಳನ್ನು ಹಾಕುತ್ತಿದ್ದಾರೆ. ಇದನ್ನು ಪ್ರಶ್ನಿಸಿದಾಗ ಏಕವಚನದಲ್ಲಿ ಮಾತನಾಡಿ ಮಾನಸಿಕ ಹಿಂಸೆ ನೀಡಿದ್ದಾರೆ ಎಂದು ಆರೋಪಿಸಿ ಅವರು ಪೊಲೀಸ್ ಠಾಣೆಯಲ್ಲೂ ದೂರು ಸಹ ದಾಖಲಿಸಿದರು. ದೂರಿನ ಹಿನ್ನೆಲೆಯಲ್ಲಿ ಕಂದಾಯ ನಿರೀಕ್ಷಕರು ಹಾಗೂ ಭೂಮಾಪಕರು ಸ್ಥಳ ಪರಿಶೀಲನೆ ನಡೆಸಿದಾಗ ಮತ್ತೊಂದು ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿದೆ. ವಿ ಸುಬ್ಬಯ್ಯ ಅವರು ಈ ಜಮೀನನ್ನು ಎಸಿ ಧನಂಜಯ ಬಿನ್ ಚಿಕ್ಕಮುನೇಗೌಡ ಎಂಬುವರಿಂದ ಕ್ರಯಕ್ಕೆ ಪಡೆದಿರುವುದಾಗಿ ಹೇಳಿಕೊಂಡಿದ್ದಾರೆ. ಆದರೆ ಕಚೇರಿಯ ದಾಖಲೆಗಳನ್ನು ಪರಿಶೀಲಿಸಿದಾಗ ಎಸಿ ಧನಂಜಯ ಅವರಿಗೆ ಈ ಜಮೀನು ಮಂಜೂರಾಗಿರುವ ಬಗ್ಗೆ ಯಾವುದೇ ಅಧಿಕೃತ ದಾಖಲೆಗಳು ಕಂಡುಬಂದಿಲ್ಲ. ಹೀಗಾಗಿ ಸುಬ್ಬಯ್ಯ ಅವರಿಗೆ ಈ ಜಮೀನಿನ ಮೇಲೆ ಹಕ್ಕು ಹೇಗೆ ಬಂದಿವೆ ಎಂಬುದು ಸಂಶಯಾಸ್ಪದವಾಗಿದೆ. ಇನ್ನು ಲೀಲಾ ಲಕ್ಷ್ಮೀನಾರಾಯಣ ಅವರಿಗೆ ನ್ಯಾಯ ಒದಗಿಸಿಕೊಡಲು ಕರುನಾಡು ರೈತರ ರಕ್ಷಣೆ ಪಡೆ ಸಂಘಟನೆಯ ಎನ್ ಪುಟ್ಟರಂಗಯ್ಯ, ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಹೆಬರಿ ಮುನಿಯಪ್ಪ, ಜಿಲ್ಲಾಧ್ಯಕ್ಷರಾದ ಮುದ್ದುಕೃಷ್ಣ ವಿ, ತಾಲೂಕು ಉಪಾಧ್ಯಕ್ಷರಾದ ನರಸಿಂಹ ಮೂರ್ತಿ ಇವರುಗಳು ಸಾಥ್ ನೀಡಿದ್ದಾರೆ. ಹೊಸ ನಂಬರ್ ದುರಸ್ತಾಗಿರೋ ಪಾಣಿ ಕೊಡ್ಲಿ. ದುರಸ್ತಾಗಿದೆ ನೋಡಿ 86 ದುರಸ್ತ ಮಾಧ್ಯಮ ಮಿತ್ರರಿಗೆ ಸ್ವಾಮಿ, ಈ ದಿವಸ ಏನು ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಕೈವಾರ ಗ್ರಾಮ ಸರ್ವೆ ನಂಬರ್ 86ರಲ್ಲಿ ನಮ್ಮ ಇವರು ಲೀಲಾಕೊಂ ಲಕ್ಷ್ಮೀನಾರಾಯಣ ಎಂಬುವರಿಗೆ ಹಿಂದೆ ತಹಶೀಲ್ದಾರ್ ಸಾಹೇಬರು ಸ್ಕೆಚ್ ಮಾಡಿಬಿಟ್ಟು ದರ್ಖಾಸ್ತಲ್ಲಿ 30 ಗುಂಟೆ ಜಮೀನು ಹಕ್ಕುಪತ್ರ ಕೊಟ್ಟಿರ್ತಾರೆ. ಸದರಿ ಹಕ್ಕುಪತ್ರದಂತೆ ಅವರು ಪಾಪ ಸುಮಾರು ಶಾಂಕ್ಷನ್ ಆದಾಗ್ಲಿಂದಲೂ ಇದುವರೆ ತಕನ ಅವರು ಅರ್ಜಿ ಕಟ್ಟಿದ್ರೆ ಇಲ್ಲಿ ಒಂದು ಸ್ಕೂಲ್ ಐತೆ. ಆ ಸ್ಕೂಲ್ ಓನರ್ ಬಂದು ಸುಬ್ಬಣ್ಣ ಅಂತ ಅವರು ಬಂದುಬಿಟ್ಟು ಇವ್ರಿಗೆ ಈ ಜಾಗ ನಮಗೆ ಸೇರಿದೆ, ನಮಗೆ 2 ಎಕರೆ ಸಾಗುವಳಿ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಪಾಣಿ ಪ್ರಕಾರವಾಗಿ ಮಾನ್ಯ ತಹಶೀಲ್ದಾರ್ ಸಾಹೇಬರು ಇವನು RI ಸೆಕ್ರೆಟರಿನ ಮತ್ತು ನಮ್ಮ ಸರ್ವೇರ್ ಸಾಹೇಬರು ಅಪಾಯಿಂಟ್ ಮಾಡಿ ಇವತ್ತು ಕಳಿಸಿದ್ದಾರೆ. ಇವತ್ತು ಮಾಡೋದಕ್ಕೆ ಈ ದಿವಸ ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಈ ಮಧ್ಯವರ್ತಿಗಳೇ ಬಂದಿದ್ದಾರೆ. ಅವ್ರಿಗೆ ಸಂಬಂಧನೇ ಇಲ್ಲ. ಮೂಲ ಅಂತಂದರೆ ನಮ್ಮನೆ 53ರಲ್ಲಿ ಲೀಲಾಕೊಂ ಲಕ್ಷ್ಮೀನಾರಾಯಣ ಅಂಬರು ಅರ್ಜಿ ಹಾಕ್ಕೊಂಡಿರ್ತಾರೆ. ಅವ್ರಿಗೆ ಆ ಅರ್ಜಿ ಪ್ರಕಾರವಾಗಿ ಸ್ಥಳ ತನಿಖೆ ಮಾಡಿ VRI ವರದಿ ಆಧಾರ ಮೇಲೆ ದರ್ಖಾಸ್ ಕಮಿಟಿನಾಗೆ ಅಪ್ರೂವಲ್ ಮಾಡಿ ಅವ್ರಿಗೊಂದು ಸ್ಕೆಚ್ ಮಾಡಿಸಿ ಅವ್ರ ಹೆಸರಿಗೆ ಒಂದು 30 ಗುಂಟೆ ಸಾಗುವಳಿ ಕೊಟ್ಟಿರ್ತಾರೆ. ಅದು ಮಾನ್ಯ ತಹಶೀಲ್ದಾರ್ ಸಾಹೇಬರು ಕೊಟ್ಟಿರೋದು ಕಮಿಟಿನಾಗ ತೀರ್ಮಾನ ಮಾಡ್ಕೊಂಡು. ಆ ಕಮಿಟಿ ಅಧ್ಯಕ್ಷರು ಬಂದು ಯಾರು ದರ್ಖಾಸ್ ಕಮಿಟಿ ಅಧ್ಯಕ್ಷರು ಶಾಸಕರು ಇರ್ತಾರೆ ಅವರೇ ಅಧ್ಯಕ್ಷರು. ಆ ಕಮಿಟಿಗೆ ಪ್ರಧಾನ ಕಾರ್ಯದರ್ಶಿ ಬಂದು ನಮ್ಮ ತಹಶೀಲ್ದಾರ್ ಸಾಹೇಬರು. ಇವರು ಫಲಾನುಭವಿ, ಯಾರು ಲೀಲಾ ಲಕ್ಷ್ಮೀನಾರಾಯಣ ಅಂಬರು ಫಲಾನುಭವಿ. ಅವರು ಪಾಪ ಅವತ್ತಿನಿಂದ ಇವತ್ತುವರೆಗೂ ಸರ್ವೆ ಕಟ್ಟಕ್ಕೆ ಹೋದ್ರೆ ಇವರು ನಮಗೆ ಸೇರಿದೆ ಅಂತ. ಬಟ್ ಇವ್ರು ಬಂದಿರೋದು ಮೊನ್ನೆ ಮಧ್ಯೆ ಬಂದಿರೋದು. ಅವ್ರೇನು ಹೇಳ್ತಾರೆ, ನಾವು ಧನುಂಜಯರ ಕಡೆಯಿಂದ ಕೊಂಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಅಲ್ಲಿಗೆ ಮೂಲ ಅವರು ಬಂದಿರೋರು ಅಲ್ಲ, ಇಲ್ಲಿಗೆ ಮೂಲ ಕ್ರಯ ತಗೊಂಡು ಬಂದಿರೋರು. ಪಾಪ ಇವ್ರಿಗೆ ಮೂಲ ಸಾಗುವಳಿ ಕೊಟ್ಟಿರೋರನ್ನ ಇವ್ರನ್ನ ಧಮಕಿ ಹಾಕೋದು, ಗಲಾಟೆ ಮಾಡೋದು, ಆಮೇಲೆ ನಿಮ್ಗೆ ಚೆಕ್ ಬಂದು ತಪ್ಪು ಕೊಟ್ಟಿದ್ದಾರೆ ಅಂತ ಹೇಳೋದು, ನಿಮ್ಮ ಜಮೀನೇ ಇಲ್ಲ ಅಂತ ಹೇಳೋದು, ಮತ್ತು ಅಕ್ರಮವಾಗಿ ಈ ಥರ ಸ್ಕೂಲ್ ವ್ಯಾನ್ಗಳು ಬಸ್ಗಳು ನಿಲ್ಸ್ಕೊಬೋದು.
ಈ ಥರ ಅವ್ರ ಮೇಲೆ ಟ್ಯಾಚ್ ಕೊಟ್ಟು ಅವ್ರ ಮೇಲೆ ಗಲಾಟೆ ಮಾಡ್ತಾ ಇರ್ತಾರೆ. ನಾವು ಕೇಳೋದು ಕಾನೂನು ಚೌಕಟ್ಟಲ್ಲಿ ಈಗ ಆತ್ಮಜ್ಞಾನಂದ ಮೂಲ ದಾಖಲಾತಿಗಳಿದ್ರೆ ಅದನ್ನ ಕೊಂಡ್ಕೊಂಡಿರೋನು ಅಷ್ಟೇ ಮಾಲೀಕನಾಗಿ ಈಚೆ ಕಡೆಯಿಂದ ಒಂದು ವರ್ಷ ಅಥವಾ 2 ವರ್ಷದಿಂದ ಈಚೆ ಕಡೆ ಬಂದಿರೋರು ಅವರು. ಬಟ್ ಇವರು ಅಂತಂದರೆ ಒಂದು 30ರಿಂದ 40 ವರ್ಷ ಮೇಲಿಂದ ಅನುಭವದಲ್ಲಿರೋದು. ಮೂಲತಃ ಅಂತಂದರೆ ಅವರು ಆ ಸ್ಕೂಲು ಮಾಲೀಕರು ಇವ್ರ ಸಂಬಂಧಿಕರೇ ಆಗಿರ್ತಾರೆ. ಇವ್ರು ಅವ್ರಿಗೋಗಿ ಅವರಿಂದ ಈ ಕಡೆ ಬಂದಿರೋದು. ಅಲ್ಲಿಗೆ ಇದನ್ನ ಮೂರನೇ ಕೈ ಬಂದು ಅದ್ರ ಜೊತೆಗೆ ಇವ್ರು ಯಾರೋ ಮಗ್ಲಾಗಿರೋದು ಅವ್ರಿಗೆ ನಾವು ಅಷ್ಟು ಕೊಟ್ಟಿದ್ದೀವಿ ಇಷ್ಟು ಕೊಟ್ಟಿದ್ದೀವಿ ಅಂತ ಬೇರೆಯವ್ರು ಮಾತಾಡ್ತಾರೆ. ನಾವು ಕಾನೂನು ಪ್ರಕಾರವಾಗಿ ಕೇಳ್ಕೊಂಬೋದು ಏನಂತಂದರೆ ನಮ್ಮ ಲೀಲಾ ಲಕ್ಷ್ಮೀನಾರಾಯಣ ಅಕ್ಕೋರ್ ಪರವಾಗಿ ಏನು ಮಾನ್ಯ ತಹಸೀಲ್ದಾರ್ ಸಾಹೇಬರು ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ, ಆ ದರ್ಖಾಸ್ ಕಮಿಟಿನಾಗೆ ಏನು ಅಪ್ರೂವಲ್ ರೆಕಾರ್ಡಿಗಿದೆ ಆ ರೆಕಾರ್ಡ್ ಪ್ರಕಾರವಾಗಿ ಸ್ಕೆಚ್ ಪ್ರಕಾರವಾಗಿ ನಮಗೆ ಅದ್ಬಸ್ ಮಾಡಿಕೊಡಿ ಅಂತ ನಮ್ಮ ಅಕ್ಕೋರು ಇದು ಅದ್ಬಸ್ ಕೊಟ್ಟು ಸುಮಾರು 1 ವರ್ಷ ಮೇಲೆ ಆಯಿತು. ಅವತ್ತಿನಿಂದ ಇವತ್ತರವರೆಗೆ ಯಾರನ್ನ ಬಂದ್ರೆ ಅವ್ರನ್ನ ಗಲಾಟೆ ಮಾಡೋದು ಕಳಿಸ್ಬಿಡೋದು. ಈಗ ಮೇಡಮ್ ಪಕ್ಕದಲ್ಲಿ ಇರೋರೆಲ್ಲ ಅವ್ರು ಬರೋದು ಅವ್ರಿಗೆ ಸರಿ ಇದೆ ಅಂತ. ಪಕ್ಕದಲ್ಲಿರೋರು ಯಾರು ಬರಲ್ಲ. ಈ ಹಳ್ಳಿಯವರು ಎಲ್ಲೋ ನಾವು ಸುಮಾರು 30-40 ದುರಸ್ತಿಯಲ್ಲಿ ಇದೀವಿ, ಎಲ್ಲ ಮಾಡ್ಕೊಳ್ತಾ ಇದೀವಿ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಅವ್ರಿಗೆ ಬೇಕಾಗಿರೋರು ಮಾತ್ರ ಒಂದಿಬ್ರು ಬಂದು ಇದು ಅವ್ರಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳ್ತಾರೆ. ಒಂದು ನಮಗೆ ನಾವು ಕೇಳೋದು ದರ್ಖಾಸ್ ಕಮಿಟಿಯಲ್ಲಿ ಏನು ಸಾಗುವಳಿ ಚೀಟಿ ನಕ್ಷೆ ಕೊಟ್ಟಿರ್ತಾರೆ ಅದ್ರ ಪ್ರಕಾರವಾಗಿ ನಮಗೆ ಸ್ಕೆಚ್ ಮಾಡಿಕೊಡಿ. ಅದ್ಬಸ್ ಕಟ್ಟಿದ್ದಾರೆ, ಅದ್ಬಸ್ ಕೊಡಿ ಅಂತಂದ್ರೆ ಆ ಅದ್ಬಸ್ಗೆ ಇವರು ಬಸ್ಗಳು ತರೋದು ನಿಲ್ಸೋದು, ಆಮೇಲೆ ಇದು ನಮಗೆ ಸೇರಿರಿ ಅಂತಾರೆ. ಈ ಮರಗಳೆಲ್ಲ ಆ ಸರ್ವೆ ನಂಬರ್ ಎಲ್ಲ ಈಗ ಸಾಗುವಳಿ ಚೀಟಿ ಕೊಟ್ಟಿದ ಮೇಲಕ್ಕೆ ಯಾವ್ಯಾವ ಮರಗಳು ಇರ್ತಾವ ಆ ಮರಗಳು ಆ ಜಮೀನಿಗೆ ಸೇರ್ತಕ್ಕದ್ದು. ಆದ್ರಿಂದ ದಯವಿಟ್ಟು ನಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ಳೋದು ಏನಂದ್ರೆ ಇವರು ನಮ್ಮ ಲೀಲಾ ಲಕ್ಷ್ಮೀನಾರಾಯಣ ಅಕ್ಕನವರು ಕಾನೂನು ಚೌಕಟ್ಟಲ್ಲಿ ಏನು ತಹಸೀಲ್ದಾರ್ ಹಕ್ಕುಪತ್ರ ಕೊಟ್ಟಿರ್ತಾರೋ ಅದ್ರ ಪ್ರಕಾರವಾಗಿ ಅನುಭವ ಇರ್ತಾರೆ, ಆ ಸ್ಕೆಚ್ ಪ್ರಕಾರವಾಗಿ ಇರ್ತಾರೆ. ದಯವಿಟ್ಟು ತಾವು ಸಂಬಂಧಪಟ್ಟ ತಹಸೀಲ್ದಾರ್ಗೂ ಅಥವಾ ಮೇಲಧಿಕಾರಿಗಳಿಗೆ ಮಾಧ್ಯಮದಲ್ಲಿ ಪ್ರಶ್ನೆ ಮಾಡಿ ದಯವಿಟ್ಟು ಏಮನ ಪರವಾಗಿ ಇಲ್ಲಿ ಬಸ್ಸುಗಳು ಬಿಡ್ತಿದ್ದಂಗೆ ಮತ್ತು ಇದರಲ್ಲಿ ಏನು ಕೆಲಸ ಕಾರ್ಯಗಳು ಅವರು ಮಾಡ್ತಿದ್ದಂಗೆ ನಮಗೆ ಅದ್ಬಸ್ ಮಾಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಅವ್ರು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಇವಾಗ ಅಲ್ಲಿಂದ ಮಾಡ್ಕೊಬಂದು ಅಲ್ಲಿಗೆ ಹೋದ್ರು, ಇವರು ಅದನ್ನ ಅಳತೆ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ಅಳತೆ ಮಾಡಬಾರ್ದು ಅಂತಂದ್ರೆ ಸರ್ವೇರ್ ಹೇಳ್ತಲೇ ಇದ್ದಾರೆ, ಲೀಲಾ ಲಕ್ಷ್ಮೀನಾರಾಯಣ ಅವ್ರ ಹೆಸರಿನಾಗ ಪಾಣಿ ಇದೆ, ಅದನ್ನ ನಾವು ಅಳತೆ ಮಾಡ್ತಾ ಇದೀವಿ, ಅವ್ರದ್ದು ಜಮೀನು ಅಂದ್ರೆ ಇವ್ರು ಇಲ್ಲ ನಮಗೆ ಸೇರಿರೋದು ನಮ್ಗೆ ಅಗ್ರಿಮೆಂಟ್ ಆಗಿದೆ ಅಂತ ಹೇಳ್ತಾರೆ. ದಯವಿಟ್ಟು ಅಗ್ರಿಮೆಂಟ್ ಆಗಿದೆ ಅಂತಂದ್ರೆ ಯಾವ ತರ ಅಗ್ರಿಮೆಂಟ್ ಆಗಿದೆ ಅದನ್ನ ತರಿಸ್ಕೊಡ್ರಿ. ಒಂದು ಇಲ್ಲಿ ಅವರೇ ಕೀರ್ತನಾ ಸ್ಕೂಲ್ ಓನರು ಸುಬ್ಬಣ್ಣ, ನಾವು 86ರಲ್ಲಿ 86-1ರಲ್ಲಿ 2 ಎಕರೆ ನಾವು ಅಗ್ರಿಮೆಂಟು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಆ ಟೈಮಲ್ಲಿ ರಿಜಿಸ್ಟ್ರ್ಗಳು ಆಗ್ತಾ ಇರಲಿಲ್ಲ, ಆದ್ದರಿಂದ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಅವ್ರ ಹತ್ರ ನಾವು ಸಾಗುವಳಿ ಚೀಟಿ ತಗೊಂಡಿದ್ದೀವಿ. 68-69ರಿಂದ ಸಾಗುವಳಿ ಚೀಟಿ ಐತೆ. ಮುನಿಯಪ್ಪ ಎಂಬುವರಿಗೆ ಗ್ರ್ಯಾಂಟ್ ಆಗೈತೆ. ಆ ಗ್ರ್ಯಾಂಟ್ ಆಗೋದಾದ್ಮೇಲೆ ಅವರು ಬೇರೆಯವ್ರಿಗೆ 20 ಗುಂಟೆ 18 ಗುಂಟೆ ಎಲ್ಲರಿಗೂ ಮಾರಿದ್ದಾರೆ. ಧನುಂಜಯನವ್ರಿಗೆ ಮಾರಿದ್ದಾರೆ. ಧನುಂಜಯ ಕಡೆಯಿಂದ ನಾವು ಪರ್ಚೇಸ್ ಮಾಡಿದ್ದೀವಿ. ಇವಾಗ ಲೀಲಾ ಲಕ್ಷ್ಮೀನಾರಾಯಣ ಅನ್ನ ಎಮ್ಮನು ಬಂದು ನನಗೆ ಇಲ್ಲಾಗಿದೆ 30 ಗುಂಟೆ ಅಂತ ತೋರಿಸ್ತಾ ಇದ್ದಾಳೆ. ಅವರಲ್ಲಿ ಇರೋದು ಸಾಗುವಳಿ ಚೀಟಿಯಲ್ಲಿ ಗುಟ್ಟಳ್ಳಿ ಗಡಿ ಒಂದು ಕಡೆ ಇದೆ, ಇಲ್ಲಿ ಸ್ಕೆಚ್ಚಲ್ಲಿ ಒಂದು ಕಡೆ ಇದೆ. ಆಗಿನ ಪರಿಸ್ಥಿತಿಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟ್ರ್ ಆ ಸ್ಪಾಟಲ್ಲಿ ಇರಲಿಲ್ಲ, ಬೇರೆ ರೆವಿನ್ಯೂ ಇನ್ಸ್ಪೆಕ್ಟ್ರ್ ಇದ್ದರು. ಅವ್ರ ಕಡೆಯಿಂದ ಸೈನ್ ಹಾಕ್ಸಿದ್ದಾರೆ. ಹೆಂಗೆ ಹಾಕ್ಸಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ. ಹಿಂಗೆ ಮಾಡಿಬಿಟ್ಟು ಇವಾಗ ಫೋರ್ಜರಿಯಾಗಿ ಬಂದು ನಮಗೆ ತೊಂದರೆ ಕೊಟ್ಟಕ್ಕೆ ಬಂದವಳು. ಆಮೇಲೆ ಆ ಕಡೆ ಒಂದು ಫಾರೆಸ್ಟ್ ಗಡಿನ ಒಂದ್ಸಲ ಮರಗಳೆಲ್ಲ ಹೊಡೆದ್ಬಿಟ್ಟು ಫಾರೆಸ್ಟ್ ಅವರು ಕೇಸ್ ಮಾಡಿದ್ರು. ಕೇಸ್ ಮಾಡಿ ಆಮೇಲೆ ಅವ್ರನ್ನ ತಿರ್ಗಾ ಏನೋ ಕೈ ಕಾಲು ಹಿಡಿದು ಏನೋ ಇದು ಮಾಡಿಕೊಂಡು ತಿರ್ಗಾ ಅದನ್ನ ರಿಮೂವ್ ಮಾಡ್ಕೊಂಡ್ಬಿಡ್ತಾರೆ. ಇವಾಗ ಇದು ನನಗೆ ಬರ್ತದೆ, ನಾನು ತಹಸೀಲ್ದಾರ್ ಕಡೆಯಿಂದ ಮಾಡ್ಕೊಂಬಂದಿದ್ದೀನಿ, ನನಗೆ ಬಿಡಬೇಕು ಅಂತ ಬಂದವಳು. ಆಲ್ರೆಡಿ ನಮಗೆ 69-70ನೇ ಇಸ್ವಿಯಿಂದ ಕೂಡ ಇದನ್ನು ಸಾಗುವಳಿ ಮಾಡಿಕೊಂಡು ಪೊಸಿಷನ್ನಾಗಿ ಇದ್ದಾರೆ. ಧನುಂಜಯನವರು ಇದ್ದಾರೆ, ಅವ್ರು ನಮ್ಗೆ ಮಾರಿದ್ದಾರೆ. ನಾವು ಸ್ಕೂಲ್ ಬಸ್ಸುಗಳನ್ನ ನಿಲ್ಲಿಸೋದಕ್ಕೆ ಇಲ್ಲಿ ಗೇಟ್ ಒಳಗಡೆ ಬಿಡೋದು ಬೇಡ, ಆಚೆ ಕಡೆ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಜಮೀನು ಪರ್ಚೇಸ್ ಮಾಡಿದ್ವಿ. ಇವಾಗ ಅದನ್ನು ಓವರ್ಲ್ಯಾಪ್ ಮಾಡ್ಕೊಂಡ್ಬಂದಿದ್ದಾಳೆ. ಅದನ್ನು ದಯವಿಟ್ಟು ತಮ್ಮ ತಹಸೀಲ್ದಾರ್ ಗಮನಕ್ಕೆ ಹೋಗಬೇಕು ಅಂತೇಳಿ ತಮ್ಮ ಹತ್ರ. ಇವತ್ತು ಅವರು ಮಾಡಿರೋದು ತಪ್ಪು. ಸರ್ವೆ ಅವ್ರದ್ದು ಗುಟ್ಟಳ್ಳಿ ಗಡಿ, ಅವ್ರದ್ದು ಸಾಗುವಳಿ ಚೀಟಿ ನೋಡಲಿ. ಗುಟ್ಟಳ್ಳಿ ಗಡಿ ಬಂದು ಇಲ್ಲಿಗೆ ಬಂದವ್ರೆ. ಸರ್ವೆ ಸ್ಕೆಚಲ್ಲಿ ಇಲ್ಲೈತೆ, ಗುಟ್ಟಳ್ಳಿ ಗಡಿ ಅಲ್ಲೈತೆ ಅಂತ ಹೇಳಿದ್ದಾರೆ. ಅದು ಮಾಡಿರೋದು ಅಕ್ರಮವಾಗಿ ಮಾಡವ್ರೆ. ನಿಜ ಸರ್.
ಸರ್ವೆ ಮಾಡಿದಾಗ ಸೂಕ್ತವಾಗಿ ಸರ್ವೆ ಕಾರ್ಯ ನಡೆದಿಲ್ಲ. ಗಮನಕ್ಕೆ ಹೋಗಲಿ ಅಂತ ಸ್ವಲ್ಪ ಇದು ಮಾಡಿ ಸರ್.